ನನ್ನ ಹೆಸರು ವಿಜಯಕುಮಾರ್, ಗ್ಯಾರಂಟಿ ಜಿಲ್ಲೋಪಾಧ್ಯಕ್ಷರು. ಈ ದಿನ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಾಜಿ ಸಚಿವರು ಮುಂಬರ್ತಕ್ಕಂಥ ಮಂತ್ರಿ ಆಗ್ತಕ್ಕಂಥ ಶಾಸಕರ ಕಚೇರಿಯಲ್ಲಿ ಈ ದಿನ 108ನೇ ಶ್ರೀಮತಿ ಇಂದಿರಾ ಗಾಂಧಿ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಇವತ್ತೆಲ್ಲರೂ ನಾವು ಅನೇಕ ಜನ ಸೇರಿದ ಕಾರ್ಯಕ್ರಮ ನಾವು ಮಾಡಿದ್ವಿ. ಶ್ರೀಮತಿ ಇಂದಿರಾ ಗಾಂಧಿ ಅವರ ಜಯಂತಿಯನ್ನು ಈ ಶಾಸಕರ ಕಚೇರಿ ಆಚರಣೆ ಮಾಡಿದ್ವಿ. ಈಗ ಇಂದಿರಾ ಗಾಂಧಿ ಏನ್ ಮಾಡಿದ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಮತ್ತೊಂದ್ಸರಿ ಈ ದೇಶಕ್ಕೆ ಇಂದಿರಾ ಗಾಂಧಿ ಅಂತ ನಾಯಕತ್ವ ಮತ್ತು ಆಡಳಿತ ಬೇಕಾಗಿದೆ. ಅದಕ್ಕಾಗಿ ಇವತ್ತು ಅವ್ರು ಗುಣಗಾನ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದೀವಿ. ಇಂದಿರಾ ಗಾಂಧಿ ಅವರ ಆಡಳಿತ ಹೇಳ್ತಾ ಹೋದ ಬಹಳಷ್ಟು ವಿಷಯಗಳಿದ್ದಾವೆ. ಅವ್ರು ಮೊದಲನೇದಾಗಿ ಅಣು ವಿದ್ಯುತ್ ಪೋಖ್ರಾನ್ನಲ್ಲಿ 1974 ಅವರು ಪೋಖ್ರಾನ್ನಲ್ಲಿ ಅಣು ಪ್ರಯೋಗವನ್ನು ಮಾಡಿರ್ತಕ್ಕಂಥ ಈ ದೇಶದ ಮೊದಲನೇ ಪ್ರಧಾನಮಂತ್ರಿ ಆಗಿರ್ತಾರೆ. ಅಲ್ಲಿಂದ ಇವತ್ತು ಇಲ್ಲಿವರೆಗೆ ಬಂದಿದೆ. ಮತ್ತು ಬಡವರ ಪರವಾಗಿ ಭೂ ಕಾಯ್ದೆ ಚಳವಳಿ ತಂದಿರ್ಬೋದು, ಅನೇಕ ಕಾರ್ಯಕ್ರಮ ಮಾಡಿದರೆ. ನಾನು ಇಷ್ಟ ಹೇಳೋದು, ಈ ಬಿಹಾರ್ ಚುನಾವಣೆಯಲ್ಲಿ ಇಂದಿರಾ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಕಾಪಿ ಮಾಡಿ ಬಿಹಾರ್ ಚುನಾವಣೆಯವರು NDA ಸರ್ಕಾರ ಗೆದ್ದಿದ್ದಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾವ ರೀತಿಯಲ್ಲಿ ಅಂತಂದ್ರೆ, ಏನು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳನ್ನು ಪ್ರಣಾಳಿಕೆಯಲ್ಲಿ ಇಡದೆ 10,000 ರೂಪಾಯಿ ಹಾಕಿ 14,000 ಕೋಟಿಗಳನ್ನು ಲೂಟಿ ಮಾಡಿ ಗೆದ್ದಿರ್ತಕ್ಕಂಥದ್ದು ಒಂದು ಬಿಜೆಪಿ, ಮತ್ತು 400 ರೂಪಾಯಿ ಪೆನ್ಷನ್ ಇರ್ತಕ್ಕಂಥದ್ದು 1,100 ರೂಪಾಯಿ ಇರ್ತಕ್ಕಂಥ ನಿತೀಶ್ ಕುಮಾರ್ ಅವರು, ಅವ್ರಿಗೆಲ್ಲರೂ ಇಂದಿರಾ ಗಾಂಧಿ ದಾರಿಯಲ್ಲಿ ಹೋಗಿ ತಮ್ಮ ಚುನಾವಣೆಯನ್ನು ಗೆದ್ದಿದ್ದಾರೆ. ಆ ನಿಟ್ಟಿನಲ್ಲಿ ಹೇಳ್ತಾ ಹೋದ್ರೆ ಬಹಳಷ್ಟು ವಿಚಾರಗಳು ಇದಾವೆ. ಇಂದಿರಾ ಗಾಂಧಿ ಹಾಕಿಕೊಟ್ಟದ ಹಾದಿಯಲ್ಲಿ ಅವರು ನಡೀತಾ ಇದ್ದಾರೆ. ಈ ದಿನ ನಾವು ಶಾಸಕರ ಕಚೇರಿಯಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿ ಈ ದಿನ ನಾವೆಲ್ಲ ಹೇಳ್ತಾ ಇದೀವಿ. ಆದ್ರೆ ಇವತ್ತೇನು ಇಂದಿರಾ ಗಾಂಧಿ ಮೇಲೆ ಅವ್ರೇನು ತುರ್ತು ಪರಿಸ್ಥಿತಿ ಆರೋಪ ಮಾಡ್ತಿದ್ರಲ್ಲ, ಆ ತುರ್ತು ಪರಿಸ್ಥಿತಿಯನ್ನು ಮೋದಿ ಅಘೋಷಿತವಾಗಿ ತುರ್ತು ಪರಿಸ್ಥಿತಿ 11 ವರ್ಷಗಳ ಕಾಲ ಈ ದೇಶದ ಮೇಲೆ ಅವರು ಏರಿದ್ದಾರೆ. ಅದಕ್ಕೆ ಉದಾಹರಣೆಗಳು ಏನಂತಂದ್ರೆ, ಚರ್ಚೆ ಇಲ್ಲದೆ ನೋಟ್ ಬ್ಯಾನ್ ಮಾಡಿದ್ದು, ನೋಟ್ ಬಂದಿ ಮಾಡಿದ್ದು, ಅನೇಕ ಕಾರ್ಯಕ್ರಮಗಳು ಅವರು ಮಾಡಿದ್ದಾರೆ. ಯಾವುದನ್ನು ಅವರು ದೇಶದ ಮುಂದೆ ಅವರು ವಿಸ್ತಾರಗಳನ್ನು ಪ್ರಸ್ತಾಪ ಮಾಡ್ತಾ ಇಲ್ಲ. ಆದ್ರೆ ಅವರು 11 ವರ್ಷದಲ್ಲಿ ಇಂದಿರಾ ಮತ್ತು ಕಾಂಗ್ರೆಸ್ ಮತ್ತು ನೆಹರು ಮತ್ತು ಈಗಿರ್ತಕ್ಕಂಥ ರಾಹುಲ್ ಗಾಂಧಿ ನಾಮ ಜಪ ಮಾಡಿ ಇವತ್ತು ಅವರು ಆಡಳಿತ ಮಾಡ್ತಾ ಇದ್ದಾರೆ. ಅವ್ರು ಒಂದೇ ಒಂದು ಅಭಿವೃದ್ಧಿ ಹೇಳಿ ಇವತ್ತು ಅಭಿವೃದ್ಧಿಯಲ್ಲಿ ಮತ ಕೇಳಕ್ ಅವ್ರಿಗೆ ಇಲ್ಲ ಮತ್ತು ಅಭಿವೃದ್ಧಿ ಮಾಡೇ ಇಲ್ಲ. ಅದಕ್ಕಾಗಿ ಅವ್ರ ಜಪ ಕಾಂಗ್ರೆಸ್ ಅವರ ಕನಸಲ್ಲಿ ಹೊರ್ತಕ್ಕಂಥ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಆಗಿದ್ದಾಳೆ. ವಾಜಪೇಯಿ ಅವರು ಕೂಡ ಪಾಕಿಸ್ತಾನನ ವಿಭಾಗ ಮಾಡಿದ ಮೇಲೆ ಈ ದೇಶದ ದುರ್ಗಿ ಅಂತ ಕರೆದಿರ್ತಕ್ಕಂಥ ವಾಜಪೇಯಿ ಅವರು, ಅದು ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನು. ಅದಕ್ಕಾಗಿ ಅವರಿಗೆ ಅವ್ರಿಗೆ ಪಕ್ಕದ ರಾಷ್ಟ್ರಗಳಲ್ಲಿ ಇವತ್ತೇನೋ ಪುಲ್ವಾಮಾ ದಾಳಿ ಆಯ್ತು, ಪೆಹಲ್ಗಾಮ್ ದಾಳಿ ಆಯ್ತು, ಈ ಕಡೆ ಚೀನಾ ಅತಿಕ್ರಮಣ ಮಾಡಿದೆ. ಬಹಳಷ್ಟು ವಿಷಯಗಳು ದೇಶದಲ್ಲಿ ಇದ್ರೂ ಕೂಡ ಅದು ಯಾವುದೇ ಮೋದಿ ಲೆಕ್ಕಕ್ಕೆ ತೆಗೆದುಕೊಳ್ಳಲಾರದೆ ಕೇವಲ ಕಾಂಗ್ರೆಸ್ ಕೇವಲ ಇಂದಿರಾ ರಾಹುಲ್ ಗಾಂಧಿ ಜಪದಲ್ಲೇ ಅವರು ಮುಳುಗಿ ದೇಶವನ್ನು ನಿರುದ್ಯೋಗ ಜಾಸ್ತಿ ಆಯ್ತು, ಉದ್ಯೋಗ ಬೆಲೆ ಏರಿಕೆ ಜಾಸ್ತಿ ಆಯ್ತು, ಸಂವಿಧಾನದ ಮೇಲೆ ದಾಳಿ ಆಯ್ತು, ಚುನಾವಣಾ ಆಯೋಗಗಳು ಇಡಿ CBI ID ಎಲ್ಲ ತಮ್ಮ ಕೈಗೊಂಬೆ ಮಾಡಿಕೊಂಡು ಬೆದರಿಸಿ ಅವ್ರ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಅವ್ರ ಭ್ರಷ್ಟಾಚಾರವನ್ನು ಮುಕ್ತಿ ಮಾಡಿ, ಅವ್ರ ಭ್ರಷ್ಟಾಚಾರ ಇಲ್ಲ ಅಂತ ಹೇಳಿ ಇವತ್ತು ಬಿಜೆಪಿ ಪಕ್ಷವನ್ನು ಸದೃಢ ಮಾಡಿ ತಕ್ಕಂಥ ಕೆಲಸ ಮಾಡ್ತಾರೆ. ದೇಶ ಕಟ್ತಕ್ಕಂಥ ಕೆಲಸ ಮಾಡಿಲ್ಲ. ಅದಕ್ಕಾಗಿ ಬಿಜೆಪಿಯವರಿಗೆ ಇಂದಿರಾ ಗಾಂಧಿ ಕಾಂಗ್ರೆಸ್ ಹೇಳ್ತಕ್ಕಂಥ ನಿಮಗೆ ಯಾವುದೇ ರೈಟ್ಸ್ ಇಲ್ಲ. ಅವ್ರು ನೋಡಿ, ಈ ಕಲ್ತು ದೇಶ ಕಟ್ಟಿದ್ರೆ ನಿಮ್ಗೆ ದೇಶ ಗೌರವ ಕೊಡ್ತದೆ ಅಂತ ಹೇಳ್ತೀನಿ. ಕಚೇರಿಯಲ್ಲಿ ಉಕ್ಕಿನ ಮಹಿಳೆ ನಾವು ಜಯಂತಿಯನ್ನ ಆಚರಣೆ ಮಾಡಿಲ್ಲ. ಅದೇ ರೀತಿಯಲ್ಲಿ ನಾಗೇಂದ್ರ ಗೌಡ ಉಕ್ಕಿನ ಮನುಷ್ಯ ಈ ಕ್ಷೇತ್ರಕ್ಕೆ, ಬಳ್ಳಾರಿ ಜಿಲ್ಲೆಗೆ ಅವರು. ಯಾಕೆಂತಂದ್ರೆ ಇಲ್ಲಿ ಕೂಡ ಮಹಾನ್ ನಾಯಕರು ಇದ್ರು. ನಾವು ಕಬ್ಬಣ ಅಂತಿದ್ರು. ಆ ಉಕ್ಕು ಕಬ್ಬಣಗಳನ್ನು ತುಕ್ಕಿಡಿ ಅಂತ ಮಾಡಿ ಈ 23 ಚುನಾವಣೆ ಗೆದ್ದಿರ್ತಕ್ಕಂಥದ್ದು ನಿಜವಾದ ನಾಗೇಂದ್ರ. ಉಕ್ಕು ಅಂತಂದ್ರೆ ಪ್ರೀತಿ, ಪ್ರೇಮ, ವಿಶ್ವಾಸ, ಗೌರವ ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿ, ಕಾರ್ಯಕರ್ತರ ಕಂಡ್ರೆ ಪ್ರೀತಿಸಕ್ಕಂಥ ವ್ಯಕ್ತಿ. ಅದನ್ನು ಉಕ್ಕು ಅಂತ ನಾವು ಕರಿತೀವಿ ನಾವು. ಯಾಕಂದ್ರೆ ಇಂದಿರಾ ಗಾಂಧಿಯ ಮಗನಾಗಿ ಇಂದಿರಾ ಗಾಂಧಿಯ ಹಾದಿಯಲ್ಲಿ ನಡೀತಕ್ಕಂಥ ನಾಗೇಂದ್ರ ಅವರು. ಯಾಕಂದ್ರೆ ಆ ಇಂದಿರಾ ಗಾಂಧಿ ಅಂತಂದ್ರೆ ನಾಗೇಂದ್ರ ಅವರ ಮುಖದಲ್ಲಿ ನಾವು ಇಂದಿರಾ ಗಾಂಧಿ ನೋಡ್ಲಿಕ್ಕೆ ನಾವು ಬಯಸ್ತಾ ಇದೀವಿ. ಯಾಕಂದ್ರೆ ಆಡಳಿತದಲ್ಲಿ ನಾವು ಇಂದಿರಾ ಗಾಂಧಿ ಆಡಳಿತವನ್ನು ನಾವು ನಾಗೇಂದ್ರದಲ್ಲಿ ಕಾಣಲಿಕ್ಕೆ ಅದು ಸಾಧ್ಯ. ಯಾಕಂದ್ರೆ ಪಕ್ಷಕ್ಕಾಗಿ, ಸರ್ಕಾರ ಉಳಿವಾಗಿ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ಕೊಟ್ಟು 5 ಗ್ಯಾರಂಟಿಗಳನ್ನ ಕಾಪಾಡಿ ಬಡವರು ಸಿಗಲ್ಲ ಅಂತೇಳಿ ಪದವಿಯನ್ನು ತ್ಯಾಗ ಮಾಡಿದ್ರು ಅವರು ನಾಗೇಂದ್ರ ಅವರು. ಲಾಲ್ ಬಹದ್ದೂರ್ ಶಾಸ್ತ್ರಿ ತರ ಅವರು ತ್ಯಾಗವನ್ನು ಮಾಡಿದ್ರು. ಇಂದಿರಾ ಗಾಂಧಿ ಅವರು ಕೂಡ ಈ ದೇಶದ ಪ್ರಧಾನಿ ಆಗ್ಬೇಕಂತ ಕನಸು ಕಂಡಿರಲಿಲ್ಲ. ಅದೇ ರೀತಿಯಲ್ಲಿ ನಾಗೇಂದ್ರ ಕೂಡ ಅವ್ರಿಗೆ ಯಾವುದೇ ಪದವಿ ಆಕಾಂಕ್ಷೆಗಳು ಇಲ್ಲ. ಆದರೆ ಜನಗಳು ಸೇವೆ ಮಾಡೋಕೆ ಒಂದು ಮಹತ್ವಾಕಾಂಕ್ಷೆ ಹೊಂದಿರತಕ್ಕಂಥ ನಾಗೇಂದ್ರ ಅವರು ಇಂದಿರಾ ಗಾಂಧಿಯ ಸುಪುತ್ರರು, ಇಂದಿರಾ ಗಾಂಧಿಯ ವಂಶಸ್ಥರು, ಇಂದಿರಾ ಗಾಂಧಿಯ ಪಕ್ಷದಲ್ಲಿ ಇರ್ತಕ್ಕಂಥ ಆ ನಿಟ್ಟಿನೆಲ್ಲ ಸಿದ್ಧಾಂತಗಳು ಮೈಗೂಡಿಸಿಕೊಂಡು ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತು ನಗರದಲ್ಲಿ ನಾಗೇಂದ್ರ ಅಂತಕ್ಕಂಥ ಹೆಸರು ಕೇಳಿದರೆ ಅವ್ರ ಅಪೋನೆಂಟ್ ಅವರಿಗೆ, ಅವ್ರ ಬಿಜೆಪಿ ಪಕ್ಷಕ್ಕೆ ಒಂಥರ ಚುರುಕು ಮುಡಿದಂಗೆ ಆಗುತ್ತೆ. ಅದು ಉಕ್ಕು, ಅದು ಕರೆಂಟ್ ಇದ್ದಂಗ ನಾಗೇಂದ್ರ ಅವರು. ಬರ್ತಕ್ಕಂಥ ಸಂಪುಟ ರಚನೆಯಲ್ಲಿ ನಾಗೇಂದ್ರ ಅವರಿಗೆ ಮಂತ್ರಿ ಸ್ಥಾನ ಮಾಡಬೇಕು ಮತ್ತು 28-29 ಚುನಾವಣೆಯಲ್ಲಿ ನಾಗೇಂದ್ರ ಅವರಿಗೆ ಮಂತ್ರಿ ಮಾಡಿದ್ರೆ
ಬಿಜೆಪಿಯನ್ನು ಮತ್ತೊಂದ್ಸಲ ಮನೆ ಕಳ್ಸಕ್ಕೆ ಅವ್ರಿಗೆ ಶಕ್ತಿ ಕೊಟ್ಟಂತಾಗುತ್ತೆ. ಮುಂಬರ್ತಕ್ಕಂಥ TP-JP ಕೂಡ ಕಾಂಗ್ರೆಸ್ ಪಕ್ಷದ ತಳಪಾಯವನ್ನು ಮಾಡಿದಂತಾಗುತ್ತೆ. ಈ ದಿನ ಶಾಸಕರ ಕಚೇರಿಯಲ್ಲಿ ಇವತ್ತೇನು ನಾವು ಅವ್ರ ಅನುವು ಮಾಡಿಕೊಟ್ರು. ಇವತ್ತು ಈ ಜಯಂತಿಯನ್ನು ನಾವು ಆಚರಣೆ ಮಾಡಿದ ಇಂದಿರಾ ಗಾಂಧಿ ಅವ್ರ ಜಯಂತಿಯನ್ನ ಈ ದಿನ ನಾನು ಎಲ್ಲ ನಮ್ಮ ಸಂಗಡಿಗರಿದ್ದಾರೆ. ಮತ್ತೊಂದ್ಸರಿ ನಾವು ನಾಡಿಗೆ ಇಂದಿರಾ ಗಾಂಧಿ ಜಯಂತ್ಯೋತ್ಸವ ಒಂದು ಕಾರ್ಯಕ್ರಮ ಜಯಂತಿಯನ್ನು ನೆನಪು ಮಾಡ್ತೀವಿ. ಇಂದಿರಾ ಗಾಂಧಿ ಇವತ್ತೇನು ಫೇಕ್ ಹೇಳ್ತಾರಲ್ಲ ಅದೆಲ್ಲವನ್ನ ಇವತ್ತು ನಾವು ಅದನ್ನೆಲ್ಲವನ್ನು ಖಂಡಿಸ್ತಾ ಇದೀವಿ ಕೂಡ ನಾವು. ಇದು ಸೂರ್ಯ ನ್ಯೂಸ್ ಕನ್ನಡ.